ಹಾಸನದ ಬಂಡಾಯ ಶಮನಕ್ಕೆ ನಾನಾ ಕಸರತ್ತನ್ನ ಬಿಜೆಪಿ ಮುಂದುವರಿಸ್ತಾ ಇದೆ. ಇನ್ಫ್ಯಾಕ್ಟ್ ಗಾಯಕ್ಕೆ ಮುಲಾಮು ಹಚ್ಚೋ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಮಧ್ಯೆ ಸಂಧಾನಕ್ಕೆ ಮುಹೂರ್ತ ಇಡಲಾಗಿತ್ತು. ನಾಳೆ ಮೈಸೂರಿನಲ್ಲಿ ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಭೇಟಿ ಆಗ್ಲಿಕ್ಕಿದ್ದಾರೆ. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಮ್ಮುಖದಲ್ಲಿ ಈ ಭೇಟಿ ಆಗುತ್ತೆ. ಆ ಮೂಲಕ ತಾಳಮೇಳ ಇವರ ಮಧ್ಯೆ ಏನ್ ತಪ್ಪಿದೆ ಅದನ್ನ ಸರಿಪಡಿಸುವ ಪ್ರಯತ್ನವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ರಿಪೇರಿ ಕೆಲಸ. ಪ್ರೀತಂ ಗೌಡ ಮುನಿಸಿಗೆ ಮದ್ದು ಕೊಡ್ತಾರಾ? ಸೂತ್ರ ಇದೆಯಾ? ಸಿದ್ಧ ಸೂತ್ರ ಇದೆಯಾ ಬಿಜೆಪಿ ನಾಯಕರ ಹತ್ರ ಅನ್ನೋದು ಪ್ರಶ್ನೆ. ಹಾಸನದಲ್ಲಿ ದೋಸ್ತಿಗಳ ಮೈತ್ರಿ ಬಿಕ್ಕಟ್ಟು ನಾಳಿನ ಸಮನ್ವಯ ಸಮಿತಿಯಲ್ಲಿ ಅಟ್ಲೀಸ್ಟ್ ಬಗೆಹರಿಯುತ್ತಾ ಅನ್ನೋದು ಈಗಿರುವಂತಹ ಪ್ರಮುಖ ಪ್ರಶ್ನೆ ಆಗ್ತಾ ಇದೆ. ಏನ್ ಮಾಡಿದ್ರು, ಯಾರಿಂದ ಸಂದೇಶ ಬಂದ್ರು ಕೂಡ ಪ್ರೀತಂ ಗೌಡ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಪರ ಆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ. ಪ್ರೀತಂ ಗೌಡ್ರನ್ನ ಬಿಟ್ಟು ಕೊಡೋ ಪ್ರಶ್ನೆನೇ ಇಲ್ಲ. ಪ್ರೀತಂ ಗೌಡಗೆ ಯಾಕೆ ಫೋನ್ ಮಾಡಿಲ್ಲ ಅಂತ ಪ್ರಜ್ವಲ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಜೆಡಿಎಸ್ ನಾಯಕರ ವರ್ತನೆನೂ ಸರಿ ಹೋಗ್ಬೇಕು ಅನ್ನೋದನ್ನ ಪರೋಕ್ಷವಾಗಿ ರಾಧಾ ಮೋಹನ್ ದಾಸ್ ಆಕ್ಷೇಪ ವ್ಯಕ್ತಪಡಿಸೋ ಮೂಲಕ ತಿಳಿಸಿದ ಹಾಗೆ ಕಾಣಿಸ್ತಾ ಇದೆ. ಪರ್ಯಾಯ ನಾಯಕರ ಭೇಟಿ ಮಾಡಿದ್ರ ಬಗ್ಗೆ ಕೂಡ ಆಕ್ಷೇಪ ಇದೆ. ಜೆಡಿಎಸ್ ನಾಯಕರು ತಮ್ಮ ನಡವಳಿಕೆ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಕೂಡ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. इसलिए भरोसा कर सकते हैं क्योंकि हम ही ने उनसे कहा है कि वो इस मीटिंग में न रहें. हमारे लिए हासन जरूरी है तो मैसूर भी जरूरी है. हमने वहाँ मैसूर के उदयवीर साहब को प्रत्याशी बना करके खड़ा किया है. यहाँ का जो पूर्व एमएलए मांझी एमएलए है, मैं आपसे यही कह रहा हूँ कि जो हमारे एक्स एमएलए थे वो हमारे स्टेट के जनरल सेक्रेटरी हैं और जनरल सेक्रेटरी से हम लोग ये उम्मीद नहीं करते हैं कि वो रोज़ यहीं बैठे रहेंगे. उन्हें और भी काम करना है. हमने उनको मैसूर के चुनाव का प्रभारी बनाया हुआ है. लगातार वो मैसूर में काम कर रहे हैं. कल अभी मैसूर जाने वाला हूँ. कल ऐसे मैसूर प्रभारी उनको हमें मैसूर की सारी रिपोर्ट्स मैसूर की बैठक में देनी है. ಪ್ರೀತಂ ಗೌಡರು ಎರಡು ಸಮನ್ವಯ ಸಮಿತಿ ಈ ಬಗ್ಗೆ ಏನಾದರೂ ಅವರಿಗೆ ಪ್ರೀತಂ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಹೋಗಿದ್ರು. ಅವ್ರು ಮುಂದೊಂದು ದಿವಸಗಳಲ್ಲಿ ಕ್ಯಾಂಪೇನಿಂಗಲ್ಲಿ ನಮ್ಮ ಜೊತೆನೇ ಇದ್ದು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ಮಾಡ್ತೀವಿ. ಅದನ್ನು ರಾಧಾ ಮೋಹನ್ ದಾಸ್ ಜಿ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ BJP ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸನ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಹಾಗಾದ್ರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೀತಿ ಪಾಠ ಪ್ರಜ್ವಲ್ ರೇವಣ್ಣಗೆ ಮಾಡಿದ್ ನೋಡ್ತಾ ಇದ್ರೆ ಪ್ರೀತಂ ಗೌಡ್ರ ವಿಚಾರದಲ್ಲಿ ನಿರ್ಲಕ್ಷ್ಯ ಹಾಗೂ ಅಸಡ್ಡಿಯನ್ನ ಪ್ರಜ್ವಲ್ ರೇವಣ್ಣ ಅವರು ತೋರಿಸಿದ್ದಾರೆ ಅನ್ನೋದು ಒಪ್ಕೊಂಡಂಗೆ ಆಗ್ತಾ ಇದೆ ಬಿಜೆಪಿ. ಹೌದು ಮಮತಾ, ಏನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಜೆಪಿಯ ಬಹುತೇಕ ನಾಯಕರು ಪ್ರಾರಂಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಅಧಿಕೃತವಾಗಿ ಯಾವಾಗ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಅದಾದ ನಂತರ ರಾಜ್ಯ ನಾಯಕರು ಸಮನ್ವಯ ಸಭೆಗಳನ್ನು ಮಾಡಿದರು. ಜಿಲ್ಲಾ ಮಟ್ಟದಲ್ಲೂ ಸಹ ಸಮನ್ವಯ ಸಭೆಗಳನ್ನು ಮಾಡಿದರು. ಎಲ್ಲ ಸಭೆಗಳ ಬಳಿಕ ಯಾರು ವಿರೋಧವನ್ನು ಮಾಡಿದರು ಅವರೆಲ್ಲರೂ ಬಹುತೇಕವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಬಲಿಸಲು ನಿರ್ಧಾರವನ್ನು ಮಾಡಿದರು. ಆದರೆ ಆರಂಭದಿಂದಲೂ ಪ್ರಜ್ವಲ್ ರೇವಣ್ಣಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದಂಥ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಇದುವರೆಗೂ ಅವರ ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳಿಲ್ಲ. ಅಲ್ಲದೆ ನಾಮಪತ್ರಿಕೆ ಸಲ್ಲಿಕೆ ಸಹ ಅವರು ಗೈರಾಗಿದ್ರು. ಅಲ್ಲದೆ ಅವರ ನಡುವಿನ ಅಂತರ ಏನಿತ್ತು ಅದು ಹಾಗೆ ಉಳಿದಿತ್ತು. ಈತ ಪ್ರೀತಂ ಗೌಡರು ಸಹ ಏನು ಪ್ರಜ್ವಲ್ ರೇವಣ್ಣರ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ. ಪ್ರಜ್ವಲ್ ರೇವಣ್ಣವರು ಸಹ ಬಿಜೆಪಿ ಅನೇಕ ನಾಯಕರನ್ನ ಭೇಟಿಯಾಗಿದ್ರು, RSS ಮೂಲದವರನ್ನ ಭೇಟಿಯಾಗಿದ್ರು ಹೊರತು ಪ್ರೀತಂ ಗೌಡ ಅವರನ್ನ ಭೇಟಿಯಾಗಿಲ್ಲ. ಹೀಗಾಗಿ ಪ್ರೀತಂ ಗೌಡ್ರೆ ದೂರದಿಂದ ಉಳಿದಿದ್ರು. ಆದರೆ ಇದರ ಎಫೆಕ್ಟ್ ಪ್ರಜ್ವಲ್ ರೇವಣ್ಣ ಮೇಲೆ ಆಗುವ ಒಂದು ಭೀತಿ ಯಾವಾಗ ಎದುರಾಯಿತು, ದೇವೇಗೌಡರು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರನ್ನು ನೀಡಿದರು. ದೇವೇಗೌಡರ ದೂರಿನ ಮೇರೆಗೆ ನರೇಂದ್ರ ಮೋದಿ ಅವರು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ತುರ್ತು ಸಭೆಯನ್ನು ನಡೆಸಿ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಂ ಗೌಡರ ನಡುವಿನ ಏನು ಅಂತರವಿದೆ ಅದನ್ನ ಎಲ್ಲವನ್ನು ಶಮನ ಮಾಡುವಂತೆ ಸೂಚನೆಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇಂದು ಹಾಸನದಲ್ಲಿ ಸಮನ್ವಯ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ರೀತಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು, ನೀವು ಎಲ್ಲ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ರೆ, ಆದರೆ ಪ್ರೀತಂ ಗೌಡ ಅವರನ್ನ ಯಾಕೆ ನೀವು ಭೇಟಿ ಮಾಡಲಿಲ್ಲ? ಅವರು ನಮ್ಮ ರಾಜ್ಯದ ಆಸ್ತಿ, ನಮ್ಮ ಪಕ್ಷದ ಆಸ್ತಿ, ಹಾಗಾಗಿ ಅವರನ್ನ ನೀವು ಯಾಕೆ ಭೇಟಿ ಮಾಡಲಿಲ್ಲ, ಉಳಿದವರನ್ನು ಭೇಟಿ ಮಾಡಿ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ರು. ಈ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡಲೇ ಈಗಲೇ ನಾನು ಭೇಟಿ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಸಹ ಹೇಳಿದರು. ಆದರೆ ಇಂದು ಬೇಡ, ನಾಳೆ ಮೈಸೂರಿನಲ್ಲಿ ಇಬ್ಬರನ್ನು ಸಹ ಕೂರಿಸಿ ಮಾತನಾಡುತ್ತೇನೆ, ನಿಮ್ಮಿಬ್ಬರ ನಡುವೆ ಏನೇ ಮುನಿಸಿದ್ರು ಅದನ್ನು ಮಾತುಕತೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾಳೆ ಮೈಸೂರಿನಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರು ಪರಸ್ಪರ ಮುಖಾಮುಖಿ ಆಗಿಲ್ಲದ್ರೆ ಇದರ ನಡುವೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಇದ್ದು ಇಬ್ಬರ ನಡುವೆ ಏನು ಭಿನ್ನಾಭಿಪ್ರಾಯ ಇದೆ, ಇನ್ನು ಉಳಿದಿರ್ತಕ್ಕಂತಹ ದಿನಗಳಲ್ಲಿ ಪ್ರಚಾರಕ್ಕೆ ಯಾವ ರೀತಿ ಬರಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಮಾತುಕತೆಗಳನ್ನು ನಡೆಸಿ ಏನು ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಂ ಗೌಡ ನಡುವೆ ಏನು ಒಂದು ಭಿನ್ನಮತ ಇರುತ್ತೋ ಅದನ್ನು ಶಮನ ಮಾಡಲಿಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.